ರೈತ ಬಂಧುಗಳಿಗೆ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಶರಣು ದನಿಗೊಂಡ್ ಅಂತೇಳಿ, ಕಲಘಟಗಿ ತಾಲೂಕು ಹಿರೇವನಹಳ್ಳಿ ಊರು ನಮ್ದು. ಇವತ್ತು ನಮ್ಮ ತಾಲೂಕಾದಂಥ ಕಲಘಟಗಿ ತಾಲೂಕು ಬೆಲವಂತ ಗ್ರಾಮದೊಳಗೆ ಇಲ್ಲಿ ನಮ್ಮೊಬ್ಬರು ಎಕ್ಸ್ ಆರ್ಮಿ ಮಾಜಿ ಸೈನಿಕರು ಮಂಜುನಾಥ್ ಪೂಜಾರವ್ರು ಹೊಲ್ಲಾಗದೀವಿ. ನಾವು ಮಂಜಣ್ಣರಿಗೆ ನಾವು ಆಲ್ಮೋಸ್ಟ್ 2 ವರ್ಷದಿಂದ ನಮ್ಮ ಕಂಪನಿ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕೆ ಹೊಲಕ್ಕೆ ಕೊಡತ್ತೀವಿ. ಆದರೆ ಈ ವರ್ಷ ಈ ಕಬ್ಬು ಹಚ್ಚು ಮುಂದಿಂದ ಹಿಡಿದ ಇವತ್ತಿನ ಮಠ ಟೋಟಲ್ ಕೆಮಿಕಲ್ ಫ್ರೀ, 1% ಯೂರಿಯಾ DAP ಯಾವುದು ಹಾಕಿಲ್ಲ. ಓನ್ಲಿ ಬರೀ ನಮ್ಮ ಡೆವಲಪರ್ ಕಿಂಗ್ ಗ್ರೋತ್ ಇವನು 3 ಯೂಸ್ ಮಾಡ್ಯಾರ. ಇವತ್ತು ಹೈಯೆಸ್ಟ್ ರಿಸಲ್ಟ್ ಈ ಬೆಲವಂತರ ಗ್ರಾಮದೊಳಗೆ ಯಾರೆಲ್ಲ ಕಬ್ಬು ಹಾಕ್ಯಾರಲ್ಲ, ಯಾರು ಬೇಕಾದ್ರೆ ಕೇಳ್ಬೋದು ನೀವು. ಇಷ್ಟು ಚೆನ್ನಾಗಿ ಕಬ್ಬು ಯಾರ್ದು ಬೆಳೆದಿಲ್ಲ. ಇಲ್ಲಿ ನೋಡ್ಬೋದು ನೀವು. ಇವತ್ತು ನಾವು ಬಂದೇವಿ, ನಮ್ಗಿಂತ ಎತ್ತರ ಕಬ್ಬು ಬೆಳೆದೈತಿ. ಕೆಳಗಡೆ ಹಿಡಿತೀವಿ ಸರ್, ನಮಗಿಂತ ಎತ್ತರ ಕಬ್ಬು ಬೆಳೆದೈತಿ. ಇಲ್ಲಿ ನಾ ಮಾತಾಡೋಕ್ಕಿಂತ ಸರ್ ಬಾಯಿಲೆ ಒಂದು ಮಾತಾಡೋಣ. ಸರ್ ನಮಸ್ಕಾರ ರೀ. ನಮಸ್ತೆ ಸರ್. ನಿಮ್ಮ ಹೆಸರು ರೀ? ಮಂಜಯ್ಯ ಪೂಜಾರ್ ಅಂತೇಳಿ ಸರ್. ಓಕೆ. ನಾವೊಬ್ಬ ನಿವೃತ್ತ ಯೋಧ, ಮಾಜಿ ಸೈನಿಕ, ಕಲಘಟಗಿ ತಾಲೂಕು ಬೆಲವಂತರ ನನ್ನ ಹಳ್ಳಿ. ನಾನು ಪೆನ್ಷನ್ ಬಂದ ಮೇಲೆ ನನಗೆ ನಮ್ಮ ಗ್ರೇಟ್ ಲೀಡರ್ ನಮ್ಮ ಈ ಶರಣು ದನಿಗೊಂಡ್ ಸರ್ ಈ ಟೈಗರ್ ನನಗೆ ಭೇಟಿಯಾಗಿದ ಮೇಲೆ ಈ ನಾ ಯುವ ಕಿಸಾನ್ ಇದನ್ನು ನಾನು ಬಳಸ್ಕೊಂತ ನನ್ನ ಹೊಲಕ್ಕೆ ನಾನು ಬಂದಿದ್ದೇನೆ. ಒಂದು ಕಾಳು ಗೊಬ್ಬರ ನಾನು ಹೊಲದಿಂದ ಈ ಪರ್ಚೇಸ್ ಮಾಡಿ ಒಂದು ಪೆನ್ಷನ್ ದುಡ್ಡಿನಾಗ ನಾನು ಇದನ್ನು ಖರೀದಿ ಮಾಡಿದ್ದೇನೆ ಹೊಲ. ಆದರೆ ನನ್ನ ಹೊಲಕ್ಕೆ ನಾನು ಯಾವತ್ತೂ ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಈ ಯುವ ಕಿಸಾನ್ ಈ ದಮ್ಮು ಇನ್ನೊಂದು ಪ್ರಾಡಕ್ಟ್ನಲ್ಲಿ ಎಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಇದು ಜಾನ್ ಇದು ನಮ್ಮ ಜಾನ್ ಇದು. ನನ್ನ ಮರ್ಯಾದೆ ಇದರಿಂದ ಇನ್ನಷ್ಟು ಗ್ರೋತ್ ಆಗೈತಿ. ಯಾರೋ ಏನೋ ಕರೆಕ್ಟ್ ಆಗ್ಯಾರಪ್ಪ ಅಂತಂದ್ರೆ ಇದರಿಂದ ನಿಮ್ಮ ಮರ್ಯಾದೆ ಗಳಿಸ್ಕೋಬಹುದು. ಇಂಥದನ್ನು ಮಾಡ್ರಿ, ನೀವು ಇದರಲ್ಲಿ ಖುಷಿ ಕಂಡ್ಕೊಳ್ತೀವಿ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಇಲ್ಲಿ ನಮ್ದು ಒಂದೇ ಉದ್ದೇಶ, ಕಂಪನಿ ಉದ್ದೇಶ ಇರ್ಬೋದು, ನಮ್ಮ ಉದ್ದೇಶ ಇರ್ಬೋದು. ಇವತ್ತು ನಾ ಆಲ್ಮೋಸ್ಟ್ ಕೆಲಸ ಮಾಡತ್ತ 7-8 ವರ್ಷ ಆಯಿತು ಇದೇ ಕಂಪನಿ ಒಳಗಡೆ. ನಮ್ಮ ಕಂಪನಿ ಉದ್ದೇಶ, ನಮ್ಮ ಉದ್ದೇಶ ಏನೈತೆ ಅಂದ್ರೆ ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ. ದೇಶದೊಳಗಡೆ ರೋಗದ ಪ್ರಮಾಣವನ್ನು ಕಡಿಮೆ ಮಾಡೋಣ, ನಮ್ಮ ಭೂಮಿಗೆ ಕೆಮಿಕಲ್ ಯೂಸ್ ಮಾಡೋದನ್ನ ಬಂದ್ ಮಾಡೋಣ. ಇದಕ್ಕೆಲ್ಲರೂ ಸಾಥ್ ಕೊಡ್ರಿ. ಈ ಅಭಿಯಾನ ನಾವು ಕರ್ನಾಟಕ ಟೋಟಲ್ ಆಲ್ ಇಂಡಿಯಾದಾಗ ಎಲ್ಲ ಕಡೆ ಚಲೋ ಐತಿ ಅಂತ ಹೇಳಿ ರೈತರಿಗೆ ಪ್ರತಿಯೊಬ್ಬರು ರೈತರು ಕೆಮಿಕಲ್ ಬಂದ್ ಮಾಡ್ರಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವಾಮ. ನೋಡ್ಬೋದು ರೈತರೆಲ್ಲ ಇಲ್ಲಿ ಟೋಟಲ್ ಇಲ್ಲಿ ಬಡ್ಡಿಲಿಂದ ಹಿಡಿದ ಕಬ್ಬು ಹೆಂಗೈತೆ ನೋಡ್ರಿ. ಇಲ್ಲಿ ನಮ್ಮ ಶಿವಸೂರು ಅದಾರ, ಶಿವಯ್ಯ ಗಂಜಿಗಟ್ಟಿ ಅಂತೇಳಿ. ಇಲ್ಲಿ ನಿಮ್ಗೆ ಕಬ್ಬು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ರೈತರು ಯಾವ ರೀತಿ ಕಬ್ಬು ಡೆವಲಪ್ಮೆಂಟ್ ಆಗಿದೆ. ಪವರ್ಫುಲ್ ರಿಸಲ್ಟ್. ಎಷ್ಟು ತಿಂಗಳು ಕಬ್ಬು ಮಂಜಾಗಿದೆ ಸರ್? 4.5 ತಿಂಗಳಾಯ್ತು ಸರ್. 4.5 ತಿಂಗಳಲ್ಲಿ ಕಬ್ಬು ಇದೇ ರೀತಿ ಇದೆ. ಯಾರು ಬೇಕಾದ್ರೆ ನೋಡ್ಬೋದು. ನಮ್ಗಿಂತ ಹೈಟ್ ಹೋಗಿದೆ.